ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಿರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ಚರ್ಚಿತ ಆಗಿರುವಂತಹ ವಿಷಯ ಬಾಡೂಟವನ್ನ ಕೊಡಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನ ಬಹು ಜನರು ವ್ಯಕ್ತಪಡಿಸಿದ್ರು. ಹಾಗಾಗಿ ಅಷ್ಟೊಂದು ರೆಸ್ಪಾನ್ಸ್ ಬರದೇ ಕಾರಣ ಪ್ರಗತಿಪರ ಸಂಘಟನೆಗಳು ಮತ್ತೆ ಹೋರಾಟಗಾರರು ಮಂಡ್ಯದಲ್ಲಿ ಬಾಡೂಟವನ್ನ ಕೊಡುವ ಮೂಲಕ ತಮ್ಮ ಹೋರಾಟವನ್ನ ಮತ್ತು ಆಹಾರ ಸಂಸ್ಕೃತಿಯನ್ನ ಈಗ ಎಲ್ಲ ಕಡೆ ಬೆಂಬಲಿಸಿರುವಂಥದ್ದು ಮತ್ತೆ ಆ ಸಂಸ್ಕೃತಿನ ಬಿತ್ತಾ ಇರುವಂಥದ್ದು ನಾವೀಗ ನೋಡ್ತಾ ಇದೀವಿ. ಯಾವ ರೀತಿ ನೋಡಿ ಮೊಟ್ಟೆಯನ್ನ ಕೊಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮಂಡ್ಯದಲ್ಲಿ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಹೋರಾಟಗಾರರು ಮಾಂಸವನ್ನು ಅಂದ್ರೆ ಚಿಕನ್ ಮತ್ತೆ ಮಟನ್, ಕೋಳಿ ಮೊಟ್ಟೆಯನ್ನ ಕೊಡುವ ಮೂಲಕ ಬಹು ಜನರ ಆಹಾರ ಸಂಸ್ಕೃತಿಯನ್ನ ಬೆಂಬಲಿಸುವಂತಹ ಈಗ ಒಂದು ಆಂದೋಲನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಜನ ಬಂದು ಸಾಲುಗಟ್ಟಿ ನಿಂತು ಏನು ಮಾಂಸವನ್ನ ಮತ್ತೆ ಮೊಟ್ಟೆಯನ್ನ ಪಡ್ಕೊಳ್ತಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಸರತಿ ಸಾಲಲ್ಲಿ ಪ್ರಾರಂಭದಲ್ಲಿ ಪೊಲೀಸರು ಇದಕ್ಕೆ ಅಡ್ಡಿಪಡಿಸಿದ್ರು. ಆ ನಂತರ ಹೋರಾಟಗಾರರು ಆಹಾರ ಸಂಸ್ಕೃತಿಯನ್ನ ನೀವು ಪೋಷಣೆ ಮಾಡಬೇಕಾಗುತ್ತೆ, ಹಾಗಾಗಿ ಆಹಾರ ಸಂಸ್ಕೃತಿನ ವಿರೋಧ ಮಾಡೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ನೀವು ನೋಡ್ತಾ ಇದ್ದೀರಿ, ಈಗ ನೋಡಿ ಬಹು ಜನರು ಎಲ್ಲ ಕೂಡ ನಿಂತ್ಕೊಂಡು ಆಹಾರವನ್ನ ಅಂದ್ರೆ ಮಾಂಸದ ಊಟವನ್ನ ಪಡಿತಾ ಇರುವಂತದ್ದು ಬಹಳ ಚರ್ಚಿತ ಆಗ್ತಿತ್ತು. ಸಾಹಿತ್ಯ ಸಮ್ಮೇಳನ ನಡೆಯಕ್ಕಿಂತ ಮುಂಚೆ ನೋಡಿ ನೀವು ನೋಡ್ತಾ ಇದ್ದೀರಿ, ಸರತಿ ಸಾಲಲ್ಲಿ ನಿಂತ್ಕೊಂಡು ಜನ ಈಗ ಬಾಡೂಟಕ್ಕೆ ನಿಂತಿರುವಂಥದ್ದು. ಈಗ ನಾನು ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಒಂದಷ್ಟು ಪ್ರಗತಿಪರ ಸಂಘಟನೆಯವರು ಈಗೆಲ್ಲ ಒಂದು ಆಯೋಜನೆ ಮಾಡಿದ್ದಾರೆ. ಈಗೆಲ್ಲ ನೋಡಿ ಹೆಂಗೆ ಕ್ಯೂ ನಿಂತ್ಕೊಂಡು ಜನ ಮಾಂಸ ಅಂದರೆ ಬಾಡೂಟಕ್ಕೋಸ್ಕರ ಈಗ ಅವರು ಕಾಯ್ತಾ ಇರುವಂಥದ್ದು. ಅಂದರೆ ಬಹು ಜನರ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಏನು ಅಭಿಪ್ರಾಯವನ್ನು ಅಂದರೆ ಏನು ಮಾಂಸದ ಊಟವನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಡಲಾಗಿತ್ತು. ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಜನರು ಕೂಡ ಬಾಡೂಟಕ್ಕೋಸ್ಕರ ನಿಂತ್ಕೊಂಡಿರೋ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲ ಜನ ಸರತಿ ಸಾಲು ನಿಂತ್ಕೊಂಡು ನಾವೀಗ ಸರ್ ಒಂದು ನಿಮಿಷ. ನಮ್ಮ ಈ ಬಾಡೂಟದ ಈ ಆಯೋಜನೆಯಲ್ಲಿ ಏನು ಹೋರಾಟಗಾರರಾಗಿರುವಂಥ ನಮ್ಮ ಜೊತೆ ಇದ್ದಾರೆ ಸರ್. ಏನು ಮಂಡ್ಯದಲ್ಲಿ ಬಾಡೂಟವನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಕೊನೆಗೆ ಅಷ್ಟೊಂದು ರೆಸ್ಪಾನ್ಸ್ ಬರಲಿಲ್ಲ. ಈಗ ಕೊಡ್ತಾ ಇರುವಂಥದ್ದು ಮತ್ತೆ ಪೊಲೀಸರು ಪರಂದ ವಿರೋಧ ವ್ಯಕ್ತಪಡಿಸಿದ್ರು. ಸೊ ಏನು ಹೇಳ್ತೀರಿ ಈ ಮೂಲಕ? ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಚಲುವರಾಯ ಸ್ವಾಮಿಯವರು ಇವರಿಬ್ಬರೂ ಕೂಡ ಅವರು ಇಲ್ಲಿ ಈ ಮಂಡ್ಯದ ಜಿಲ್ಲೆಯ ಜನತೆಯ ಕೂಗಾಗಿ ಇಲ್ಲಿ ಬಾಡೂಟವನ್ನು ಕೊಡದೇ ಇರೋದಕ್ಕೆ ಅವರನ್ನು ನಾವು ಖಂಡಿಸ್ತೀವಿ. ಅವರು ಈ ರೀತಿ ರಾಜ್ಯದ ಒಳಗಡೆ ಇರುವಂಥ 80% ಜನರ ಊಟವನ್ನು ಅವಮಾನ ಮಾಡಿದ್ದಾರೆ. 80% ಜನರ ಊಟಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಪ್ರಾತಿನಿಧ್ಯವನ್ನು ಕೊಡದೇನೆ ಅದಕ್ಕೆ ಅವರ ಊಟಕ್ಕೆ ಅವಮಾನ ಮಾಡಿದ್ದಾರೆ. ಮತ್ತು ಬಾಡೂಟ ಮಾಂಸಾಹಾರ ಅಂತ ಅನ್ನೋದು ಕೇವಲ ಊಟದ ಪ್ರಶ್ನೆ ಅಲ್ಲ, ಅದು ಜಾತಿ ಭೇದದ ಪ್ರಶ್ನೆ. ಅದು ಜಾತಿ ಭೇದವನ್ನು ಹೇರೋದಕ್ಕೆ ನಮ್ಮ ದೇಶದ ಒಳಗಡೆ ಸಾವಿರಾರು ವರ್ಷಗಳಿಂದ ಹೇರಲಾಗ್ತಾ ಇರುವಂಥ ಪ್ರಶ್ನೆ. ಆದರೆ ಅಹಿಂದ ಅಂತ ಹೇಳುವಂಥ ಮುಖ್ಯಮಂತ್ರಿ ಮತ್ತು ಅವರ ಜೊತೆಯಲ್ಲಿ ನಿಂತಿರುವಂಥ ಈ ಮಂತ್ರಿಮಂಡಲದ ಸದಸ್ಯರು ಅವರೆಲ್ಲರೂ ಕೂಡ ಭಾಳಷ್ಟು ಜನ ಶೂದ್ರರೇ. ಮತ್ತು ಅವರು ಈ ರೀತಿಯಾದಂಥ ವರ್ಣಭೇದ ಜಾತಿ ಭೇದಕ್ಕೆ ಕುಮ್ಮಕ್ಕು ಕೊಡುವಂಥ ರೀತಿಯಲ್ಲಿ ಇವತ್ತು ಈಗ ಇಲ್ಲಿ ವರ್ತನೆ ಮಾಡಿದ್ದಾರೆ. ಅದಕ್ಕಾಗಿ ಅದು ಖಂಡನಾರ್ಹ. ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಮಾಂಸಾಹಾರದ ಬಗ್ಗೆ ಈ ರೀತಿಯ ಒಂದು ಭಾವನೆ ಇಲ್ಲ, ಈ ರೀತಿಯ ಭೇದ ಇಲ್ಲ. ಮತ್ತು ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಜಾತಿ ವ್ಯವಸ್ಥೆನೂ ಇಲ್ಲ, ಎರಡೂ ಇರೋದಿಲ್ಲ. ಇದು ಪ್ರಗತಿಪರ ಸಂಘಟನೆಯ ನಾಯಕರುಗಳು, ಹೋರಾಟಗಾರರ ಚಿಂತನೆ. ನಾನೀಗ ನೋಡೋದಕ್ಕೆ ಟ್ರೈ ಮಾಡ್ತೇನೆ. ನೀವು ನೋಡ್ತಾ ಇದ್ದೀರಿ ಜಗದೀಶ್ ಅವರೇ, ಬನ್ನಿ. ಇವತ್ತು ಕೊನೆಗೂ ಮಂಡ್ಯದಲ್ಲಿ ಬಹು ಜನರ ಬಹು ಸಂಸ್ಕೃತಿಯ ಆಹಾರಕ್ಕೆ ಆದ್ಯತೆ ಕೊಡಬೇಕಾಗಿತ್ತು ಅಂತ ನಿಮ್ಮ ಬೇಡಿಕೆ ಆಗಿತ್ತು. ಅಷ್ಟೊಂದು ರೆಸ್ಪಾನ್ಸ್ ಬರಲಿಲ್ಲ. ಈಗ ನೀವು ಜನರಿಗೆ ಬಾಡೂಟವನ್ನು ಹಂಚಿದಿರಿ. ಈ ಮೂಲಕ ಏನ್ ಹೇಳೋದಕ್ಕೆ ಬಯಸ್ತೀರಿ? ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳ್ಬೇಡಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಆಯೋಜಕರದ್ದು ಅವರು ಬರ್ತಾರೆ, ಅವ್ರು ಸಹಕಾರ ಕೊಡೋದನ್ನ ಬಂದಿರೋದು ನಾವಿಲ್ಲಿ. ಆದ್ರೆ 86 ವರ್ಷದ ಇತಿಹಾಸವನ್ನು ಮುರಿದು ಮಂಡ್ಯ ಜನತೆಗೆ ಕೋಟಿ ನಮಸ್ಕಾರ ಹೇಳಿದ್ರು ಸಾಕಾಗಲ್ಲ. ಸಕ್ಸಸ್ ಆಗಿದೆ, ಐತಿಹಾಸಿಕ ಕ್ಷಣ ಇದು. ಇವರೆಲ್ಲ ನಮ್ಮ ರಮೇಶ್ ಗೌಡ್ರು ಅಂತ ಇವರೆಲ್ಲ ಸಕ್ಸಸ್ ಮಾಡಿದ್ದಾರೆ ಸರ್. ಏನು ಮಹೇಶ್ ಜೋಶಿಯವರು ಮದ್ಯ ಮತ್ತು ತಂಬಾಕು ಇವುಗಳನ್ನ ಮಾಂಸಾಹಾರ ಜೊತೆ ನಿಷಿದ್ಧ ಅಂತ ಸೇರಿಸಿದ್ರು. ಅದಕ್ಕೆ ವಿರುದ್ಧವಾಗಿ ಒಂದು ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ ಇದು.
ಆದರೆ ಪ್ರತಿಭಟನೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ, ಮಹೇಶ್ ಜೋಶಿಯ ಮನಸ್ಥಿತಿಯ ವಿರುದ್ಧ ಪ್ರತಿಭಟನೆ. ಈ ಮೂಲಕ ಆಹಾರದ ಘನತೆಯ ಹಕ್ಕನ್ನು ಎತ್ತಿಡಿದಿದ್ದೀವಿ ಮತ್ತು ಸರ್ಕಾರ ಕೂಡ ಇವತ್ತು ಸಂಜೆ ಮೊಟ್ಟೆನ ವಿತರಣೆ ಮಾಡ್ತಾ ಒಪ್ಕೊಂಡಿದೆ. ಈ ಮೂಲಕ ಆಹಾರ ಸಮಾನತೆಯನ್ನು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಕೂಡ ಮಾಡಿದೆ. ಅದರ ಹೊರತಾಗಿ ಪ್ರಗತಿಪರ ಮನಸ್ಸುಗಳು ಎಲ್ಲ ಜನರು ಸೇರಿ ಇವತ್ತು ಪ್ರಾತಿನಿಧಿಕವಾಗಿ ಮಾಂಸಾಹಾರವನ್ನು ವಿತರಣೆ ಮಾಡುವ ಮೂಲಕ ಸಸ್ಯಾಹಾರ ಶ್ರೇಷ್ಠ ಎನ್ನುವ ಮಿತ್ ಏನಿದೆ ಆ ಮಿತ್ತಕ್ಕೆ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಪಾರ್ವತಿ ಬಿಳಿದಾಳಿ ಅವರಿದ್ದಾರೆ, ಪಾರ್ವತೀಶ್ ಬಿಳಿದಾಳಿ ಅವ್ರನ್ನು ಕೂಡ ಮಾತಾಡ್ಸೋಣ. ಅವರು ಕೂಡ ಆಹಾರ ಸಂಸ್ಕೃತಿ, ಬಹುಜನರ ಆಹಾರ ಸಂಸ್ಕೃತಿಯನ್ನು ಆಗ್ರಹಪಡಿಸಿದ್ದಾರೆ. ಸರ್, ಮಂಡ್ಯದಲ್ಲಿ ಒಂದು ರೀತಿಯ ಈ ಬಹುಜನರ ಆಹಾರ ಸಂಸ್ಕೃತಿಯನ್ನು ಸಾಂಕೇತಿಕವಾಗಿ ಒಂದು ಕನ್ನಡ ಸಮಾಜದಲ್ಲಿ ಮಾಂಸಾಹಾರಿಗಳು ಅಂತಂದರೆ ಅವರು ಎರಡನೇ ದರ್ಜೆ ಪ್ರಜೆಗಳು, ಅದು ಒಂದು ಕೀಳು ಮಟ್ಟದ ಆಹಾರ ಅಂತ ಬಿಂಬಿಸುವಂಥ ಪ್ರಯತ್ನ ಹಲವಾರು ದಶಕಗಳಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಆ ಒಂದು ತಾರತಮ್ಯದ ಮನೋಭಾವವನ್ನು ನಿವಾರಿಸುವಂತಹ, ತೊಡೆದು ಹಾಕುವಂಥ ಪ್ರಯತ್ನವೇ ಇವತ್ತು ಇಲ್ಲಿ ಬಾಡೂಟವನ್ನು ಹಂಚಿಕೆ ಮಾಡುವಂಥದ್ದು. ಇನ್ನು ಮೇಲಾದ್ರೂ ಮೇಲ್ಜಾತಿಯ ಮಠಾಧೀಶ್ವರಗಳು ಮಾಂಸಾಹಾರಿಗಳ ಬಗ್ಗೆ ಹೀನಾಯಗೊಳಿಸಿ ಮಾತಾಡೋದನ್ನು ನಿಲ್ಲಿಸಬೇಕು. ಅವ್ರು ಹೆಚ್ಚಿಗೆ ಮಾತಾಡಿದ್ರೆ, ಇದೇ ಥರ ಮಾಂಸಾಹಾರಿಗಳನ್ನ ಕೀಳುಗೊಳಿಸಿ ಮಾತಾಡ್ತಾ ಇದ್ರೆ ಅವರ ಮಠಗಳಿಗೆ ಹೋಗಿ ನಾವು ಊಟ ಮಾಡಬೇಕಾಗತ್ತೆ. ಮುಂದಿನ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲೂ ಕೂಡ ಬಹುಜನರ ಆಹಾರವನ್ನ ಮಾಡುವಂತ ಕೆಲಸಗಳು ಯಾಕೆ ಆಗಬಾರ್ದು ಅನ್ನುವಂಥ ಆಗ್ರಹ ಇರೋದು. ಈ ಸಮ್ಮೇಳನದಲ್ಲಿ ಜಿಲ್ಲಾ ಆಡಳಿತ ಕೊಟ್ಟ ಮಾತಿಗೆ ತಪ್ಪಿದೆ. ಮೊಟ್ಟೆಯನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಮಾತಿಗೆ ತಪ್ಪಿದ್ದಾರೆ. ಜಿಲ್ಲಾಡಳಿತ ನಂಬಿಕೆಯನ್ನು ಕಳ್ಕೊಂಡಿರೋದ್ರ ಕಾರಣ ಬಾಡೂಟ ಬಳಗದವರು ಮಾಂಸಾಹಾರವನ್ನು ತಾವೇ ಸಿದ್ಧಪಡಿಸಿ ತಂದು ಹಂಚಿದ್ದಾರೆ. ಎಲ್ಲ ಬಗೆಯ ಆಹಾರ ಎಲ್ಲರ ಹಕ್ಕು, ಇದರಲ್ಲಿ ತಾರತಮ್ಯ ಇರಬಾರದು ಅನ್ನೋದೇ ಪ್ರಧಾನವಾದ ಉದ್ದೇಶ. ಪಾರ್ವತೀಶ್ವರ ಮಾತು. ಇನ್ನು ಸರ್, ನಿಮ್ಗೆ ಗೊತ್ತಿದೆ, ಪೊಲೀಸ್ನವರು ಮೊಟ್ಟೆ ಕಿತ್ಕೊಂಡು ಹೋಗೋದ್ರು, ನಮ್ಮ ಊಟ ಕಿತ್ಕೊಂಡು ಹೋಗೋದ್ರು, ಅದನ್ನ ಮೇಲ್ ಬಿದ್ದು ತಡೆದಂಥ ವ್ಯಕ್ತಿ ಇದ್ದ. ಭಾಳ ಖುಷಿ ಆಗುತ್ತೆ. ಇದು ಬರೀ ಸಾಹಿತ್ಯ ಸಮ್ಮೇಳನ ಅಲ್ಲ, ಸರ್ಕಾರ ಎಲ್ಲೆಲ್ಲಿ ಮಾಡುತ್ತೆ ಊಟ, ವೆಜ್ಜು ಮತ್ತು ನಾನ್ ವೆಜ್ಜು ಯಾರು ಬಲವಂತ ಮಾಡಲ್ಲ. ಬೇಳೆ ಮೂಳೆ ಎರಡೂ ಇರಲಿ, ಅದು ತಿಂತಾರೆ ತಿಂತಾರೆ. ಇದಕ್ಕೆಲ್ಲ ಟ್ಯಾಕ್ಸು ಬರೀ ಒಬ್ಬರದೇ ಅಲ್ಲ, ಮಾಂಸಾಹಾರ ತಿನ್ನೋದು ಟ್ಯಾಕ್ಸ್ ಆಗಿದೆ. ಆದ್ರಿಂದ ಪೊಲೀಸ್ನ ಕಿತ್ಕೊಂಡಿದ್ರು, ಮತ್ತೆ ಕೊಟ್ಟರು, ಇದು ಮಾಡಿದೀವಿ. ಇದು ಸರ್ಕಾರ ಎಲ್ಲ ಕಾರ್ಯಕ್ರಮದಲ್ಲೂ ಮುಂದುವರಿಬೇಕು. ಸರ್, ಇದು ಎಲ್ಲ ಪ್ರಗತಿಪರ ಹೋರಾಟ, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳ ಶ್ರಮ, ಅವ್ರ ಶ್ರಮದಿಂದ ಹೋರಾಟ ಸಕ್ಸಸ್ ಆಗಿದೆ. ಪ್ರಭುತ್ವ ನಮ್ಮ ಆಹಾರಕ್ಕನ್ನು ಕಿತ್ಕೊಳ್ತಾ ಇದೆ, ಬಹುಜನ ಆಹಾರ ಕಿತ್ಕೊಳ್ತಾ ಇದೆ. ನಮ್ಮ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಬೇಕಂತ ನಾನು ಈ ಮೂಲಕ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಸ್ನೇಹಿತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಜನಪರ ಮತ್ತು ಕನ್ನಡ ಪರ ಸಂಘಟನೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಬೇಕು. ನೀವು ನೋಡ್ತಾ ಇದ್ರಿ ಈಗ ಬಾಡೂಟವನ್ನ ಜನರು ಹೇಗೆ ತಿಂತಿದ್ದಾರೆ ಅಂತ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡಿ, ಜನ ಸರ್ತಿ ಸಾಲಲ್ಲಿ ಬಂದು ಬಾಡೂಟವನ್ನ, ಮೊಟ್ಟೆಯನ್ನ ಎಲ್ಲ ಈಗ ಕೊಟ್ಟಿರುವಂಥದ್ದು ಎಲ್ಲ ನೋಡಿ ಇಲ್ಲೆಲ್ಲ ಕಡೆ ನಿಂತ್ಕೊಂಡು ಮಂಡ್ಯದ ಬಾಡೂಟದ ಬಳಗ ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ಮತ್ತೆ ಚಿಂತಕರು ಬಹುಜನರ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು, ಬಹುಜನರ ಆಹಾರವನ್ನು ಕೊಡಬೇಕು, ಅದನ್ನು ಮಾಡುವಂಥ ಕೆಲಸವನ್ನು ಆಗ್ರಹ ಆಗಿತ್ತು. ಅದನ್ನು ಜಿಲ್ಲಾಡಳಿತ ಮಾಡಲಿಲ್ಲ. ಆದರೆ ನಾವು ಅದನ್ನು ಸಾಂಕೇತಿಕವಾಗಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈ ಮೂಲಕ ಕೊಡೋ ಒಂದು ಸಂದೇಶ ಏನು ಅಂದರೆ ಬಹುಜನರ ಆಹಾರವನ್ನು ಗೌರವಿಸಿ ಅನ್ನುವಂಥದ್ದು. ಇದು ಏನು ಮಂಡ್ಯದಲ್ಲಿ ತುಂಬ ಚರ್ಚೆಗೆ ಈಡು ಮಾಡಿದಂತಹ ಬಾಡೂಟದ ಆಗ್ರಹ ಈಗ ಬಾಡೂಟದ ಬಳಗ ಕೊನೆಗೂ ಕೂಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯ 87ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟವನ್ನು ಸಾಂಕೇತಿಕವಾಗಿ ಎಲ್ಲರಿಗೂ ಕೊಡುವ ಮೂಲಕ ಮಾಂಸ, ಚಿಕನ್ ಇರ್ಬೋದು ಮತ್ತು ಮೊಟ್ಟೆಯನ್ನು ಕೊಡುವ ಮೂಲಕ ತಮ್ಮ ಹೋರಾಟವನ್ನು ಮತ್ತು ಬಹುಜನರ ಬಹು ಆಯ್ಕೆ ಮತ್ತು ಬಹು ಸಂಸ್ಕೃತಿಯ ಆಹಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ KJ ಹಳ್ಳಿ ಸುರೇಶ್, ಅಶ್ವವೇಗ ನ್ಯೂಸ್, ಮಂಡ್ಯ.